ರೈಟ್. ಸ್ಟಾರ್ಟ್ ನಾವು. ಮೊನ್ನೆ ನೀವು ಹೋಮ್ವರ್ಕ್ ಕೊಟ್ಟಿದ್ದೆ ಮಾಡಿಲ್ಲ, ನೀವು ಮಾಡ್ತೀರಿ ನೀವು ಸೀರಿಯಸ್ಲಿ. ಆದ್ರೆ ಹೆಂಗ ಇಲ್ಲಿ ಏನಿದು ಇವತ್ತು ಇದಾದ್ಮ್ಯಾಗ ಇನ್ಕಮ್ ಟ್ಯಾಕ್ಸ್ ಕ್ಲಾಸ್ ಇದೆ, ಅದ್ಮೇಲೆ ಕಾಸ್ಟ್ ಇದೆ, ಆಮೇಲೆ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಕಾಸ್ಟ್ ಇದೆ. ಸೊ ಅದಕ್ಕೆ ಹೇಳ್ತೀನಿ ಗೈಸ್, ಜಾಯ್ನ್ ಆಗಿ ಡೈಲಿ. ಏನ್ ಸರ್ ಈಗ ಏನಿಲ್ಲ, ಇಲ್ಲಿ ಪ್ರಾಬ್ಲಮ್ಸ್ ಇದಾವೆ, ರೈಟ್. ಲೆಟ್ಸ್ ಬಿಗಿನ್. The balance of the ITC, the input tax credit, is something very important. Everyone knows that. Like, careful ಆಗಿ ನೋಡ್ಕೊಡ್ರಿ ಮಾ. Tax credit. Tax credit. Yes. Right. Tax credit. Correct. And Day-3 ಅಲ್ಲ, ಟುಡೇ ಮೋಸ್ಟ್ ಪ್ರಾಬ್ಲಿ ನಾನು ಮುಗಿಸ್ತಾ ಇದ್ದೀನಿ ಚಾಪ್ಟರ್ ಇದನ್ನ. ಮತ್ತೆ ನಾಳಿಂದ ನಾನು ಚಾಪ್ಟರ್ ನಂಬರ್ 4 ವ್ಯಾಲ್ಯೂಯೇಷನ್ ಆಫ್ ಅಂಡ್ ಸರ್ವಿಸಸ್ ಅಂತ ಗೈಸ್ ನೋಡ್ರಿ. ಏನಂದ್ರೆ ಗೈಸ್, balance of the ITC for the month May 2022 are as follows. Input tax credit on IGST ಇದೆ, CGST ಇದೆ, SGST ಇದೆ. ಬ್ಯಾಲೆನ್ಸ್ ಇದು ಜಮಾ ಇದ್ದಿದ್ದು GST ಕೊಡಬೇಕಾಗಿದ್ದು ನೋಡಿ ಇಲ್ಲಿ 60,000, 1,20,000, 1,20,000 ಇದೆ. Compute the utilization of ITC input tax credit for the month. Compute ಮಾಡಿ ಅಂತ ಹೇಳ್ತಾರೆ. Can we start, my dear student? Can we start? ಇದೆಲ್ಲ ಕಾಂಜಿ ಪಿಂಜಿ ಚಿಂಟು ಪಿಂಟು ಕ್ವಶನ್ಸ್ ನೀವು ಮಾಡಬೇಕಾಗತ್ತಮ್ಮ. ಎಲ್ಲ ನಮ್ಮ ಮ್ಯಾಗೆ ವಜ್ಜೆ ಹಾಕಿದ್ರೆ ಹೆಂಗೆ ಆಗ್ತಾ ಇಲ್ಲ. ನೀವು ಬರೀರಿ. ಕಾಂಪಿಟೇಷನ್ ಆಫ್ utilization of input tax credit for the month of May 22. ಪರ್ಟಿಕ್ಯುಲರ್ಸ್ ಇಲ್ಲಿ ನೋಡಿ, ಬ್ಯಾಲೆನ್ಸ್ ಅಂತ ಇದಾವ, ಹೌದು ಇದಾವೆ. IGST ಇದೆ, CGST ಇದೆ, SGST ಇದೆ. ನೆಕ್ಸ್ಟ್ ಈಗ ಫಸ್ಟ್ ಏನಪ್ಪಾ ಅಂದ್ರೆ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಬ್ಯಾಲೆನ್ಸ್ ಎಷ್ಟಿದೆ ಕೇಳ್ರಿ. ಬ್ಯಾಲೆನ್ಸ್ ಆಫ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಎಷ್ಟಿದೆ ಇಲ್ಲಿ? 1,50,000, 40,800 ಇದೆ. ಪೇ ಮಾಡಬೇಕಾಗಿತ್ತು 60 ಇದೆ, ಕರೆಕ್ಟ್. 1,20,000 ಇದೆ, ಹೌದಿಲ್ಲ. ಆಮೇಲೆ SGST 1,20,000 ಇದೆ. ಪರವಾಗಿಲ್ಲ, ಹಾನಪ್ಪ ತಗೋತೇನೆ, ಸಮಾಧಾನ ಮಾಡು. ಈಗ GST ಪೇಯಬಲ್ ಏನಪ್ಪಾ? GST ಪೇಯಬಲ್ on outward supply. What are those बच्चा? Hi Praveen, कैसा है बेटा? GST payable on outside supply देखना यहाँ पर. Payable for the month 60 ಇದೆ, 1,20,000 ಇದೆ, and 120 ಇದೆ. 1,000, 1,20,000, 1,20,000. ಓಕೆನಾ? ಈಗ ಇಷ್ಟಿದೆ. ಈಗ ನೆಕ್ಸ್ಟ್ ಏನು ಮಾಡ್ಬೇಕು ಸರ್? ಲೆಸ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಆನ್, ಸ್ವಲ್ಪ ಕೇಳಿಲೆ ಫಸ್ಟ್ ತಗೊಳ್ಳಿ IGST ಮ್ಯಾಗ. ಇಲ್ಲಿ 1,50,000 ಇತ್ತು, ಪೇ ಮಾಡಬೇಕಾಗಿದೆ 60 ಇದೆ ಇಲ್ಲಿ, ಕರೆಕ್ಟ್. ಈಗ ಜಮಾ ಎಷ್ಟಿತ್ತು ಇಲ್ಲಿ ನೋಡ್ರಿ, ನಾವು ಪೇ ಮಾಡ್ಬೇಕು 60,000 ರೂಪಾಯಿ, ಇವ್ನ ಅಕೌಂಟ್ದಾಗ ಜಮಾ ಇದೆ 150, ಹೌದೋ ಇಲ್ಲ? ಹಾಗಿದ್ರೆ ಏನು ಮಾಡ್ಬೇಕು ಸರ್? ಏನಿಲ್ಲ, ವೆರಿ ಸಿಂಪಲ್. ತಗೊಂಡಿದ್ದು 60,000 ರೂಪಾಯಿ ಇದಲ್ಲ, ಟ್ಯಾಕ್ಸ್ ಕ್ರೆಡಿಟ್ ಮಾಡ್ಕೊಂಡ್ಬಿಟ್ಟು. ಅರ್ಥ ಆಗಿದೆಯಾ? ಅರ್ಥ ಆಗಿದೆ ಬಚ್ಚೋ? ಓಕೆನಾ?
ಓಕೆ, ಹಾಗಿದ್ರೆ ಸರ್ ಏನು 1,50,000 ರೂಪಾಯಿ ಇತ್ತು, ಅದ್ರಾಗ 60,000 ರೂಪಾಯಿ ನಾವು ತೊಗೊಂಡೇವಿ, ಉಳಿದು ಎಷ್ಟಪ್ಪ? ಉಳಿದು 90,000. 90,000 ಏನು ಮಾಡ್ಬೇಕು ಸರ್? 90,000 ರೂಪಾಯಿ ಸಿ ಜಿ ಎಸ್ ಟಿ ತಗೊಂಡ್ಬಿಡಿ. 90,000 ರೂಪಾಯಿ ಮಾಡ್ರಿ, ಜಿ ಎಸ್ ಟಿ ತಗೊಂಡ್ಬಿಡಿ. ಸೊ ಸರ್ ನೆಕ್ಸ್ಟ್ ಏನಿಲ್ಲ, ಸಮಾಧಾನ ಮಾಡಿ ಸ್ವಲ್ಪ. ಬ್ಯಾಲೆನ್ಸ್ ಎಷ್ಟಾದ್ರಿ ಇಲ್ಲಿ? ಬ್ಯಾಲೆನ್ಸ್ ಅಂತೂ ನಿಲ್ಲಾಯಿತು. 1/20ದಾಗ 90 ಹೋದ್ರೆ ಎಷ್ಟು ರೂಪಾಯಿಲಿ? 30,000 ರೂಪಾಯಿ. ಹೌದು ಇಲ್ಲ? ಎಸ್ ಆರ್ ನೋ? ಎಸ್ ಆರ್ ನೋ ಬಚ್ಚು? ಎಷ್ಟಾಗತ್ತೆ ಅದು? 1/20 ಆಗುತ್ತೆ. ಅಂಡರ್ಸ್ಟುಡ್ ಮೈ ಡಿಯರ್ ಲವ್ಲಿ ಆಸಮ್ ಸ್ಟೂಡೆಂಟ್? ಬೇಗ ಬೇಗ ಹೇಳ್ರಿ, ಅರ್ಥ ಆಯ್ತನಮ್ಮ ಇದು? ಪ್ರವೀಣ್ ತಾಂಬೆ, ವೃದ್ಧಿ ಇಲ್ಲಿ आगे प्रवीण, डाउट है तो हाथ हैंड रेस करना, कैन आस्क मी डाउट बच्चा. ओके ओके ना? दिस इज द बैलेंस. ಈಗ ಸರ್ ನೆಕ್ಸ್ಟ್ ಏನು? ಲೆಸ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಆನ್. ಈಗ IGST ಆಯ್ತು, CGST. ಈಗ ಸರ್ CGST ಎಷ್ಟೈತ್ರಿ? CGST ನೋಡಪ್ಪ ಇಲ್ಲಿ ಎಷ್ಟಿದೆ? 40 ತಗೊಂಡಿದೆ. ಹೌದೋ ಇಲ್ಲ? ಹೌದೋ ಇಲ್ಲ? ಸೊ ನಮ್ಗೆ ಎಷ್ಟು ಬೇಕಿರಲಿ? ನಮಗೆ ಬೇಕಾಗಿದ್ದು 30,000 ರೂಪಾಯಿ, ರೈಟ್? ಸೊ 30,000 ರೂಪಾಯಿ ನಾವು ತಗೋತೇವಿ, ಕರೆಕ್ಟ್? ಈಗ 40,000ದಾಗ 30,000 ಹೋದ್ರೆ ಬ್ಯಾಲೆನ್ಸ್ ಇದೆಯಲ್ಲ, ಬ್ಯಾಲೆನ್ಸ್ ಆಫ್ IGST ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಆನ್ GST ಈಸ್ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಬಿಕಾಸ್ ಇದು ಸೆಟ್ ಆಫ್ ಹಂಗಿಲ್ಲ, ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಸರ್ ಎಷ್ಟು ಕ್ಯಾರಿ ಫಾರ್ವರ್ಡ್ ಆಗತ್ತೆ ರೀ? ಕ್ಯಾರಿ ಫಾರ್ವರ್ಡ್ ಆಗ್ತಾ ಇದೆ 10,000. ಅರ್ಥ ಆಗಿದೆ? ಅರ್ಥ ಆಗಿದೆ ಸರ್? ಅಂದ್ರೆ ಏನು? ಸ್ವಲ್ಪ ಕೇಳ್ರಿಲೆ. ಏನಿಲ್ಲ, ಈಗ ನಮ್ಮ ಹತ್ರ ಇಲ್ಲಿ 1/20 ಕೊಡ್ಬೇಕಾಗಿತ್ತು, ಕರೆಕ್ಟ್? ನಾವೇನ್ ಮಾಡಿದ್ವಿ? 90,000 ರೂಪಾಯಿ IGST ದಾಗಿನ ತೊಗೊಂಡ್ಬಿಟ್ಟೇವಿ. ಉಳಿತು ಎಷ್ಟು ರೂಪಾಯಿ ಇಲ್ಲಿ? 30,000 ರೂಪಾಯಿ, ರೈಟ್? 30,000 ಉಳಿತು. ಈಗ 30,000 ರೂಪಾಯಿದಾಗ ನಾವೇನ್ ಮಾಡ್ತಾ ಇದೀವಿ? ನಮ್ಮ ಹತ್ರ ಜಮಾ ಇದ್ದ 40,000 ರೂಪಾಯಿದಾಗಿಂದು 30,000 ರೂಪಾಯಿ ತಗೊಳ್ತಾ ಇದೀವಿ. ಓಕೆ, 30,000 ರೂಪಾಯಿ ತಗೊಂಡ್ವಿ. 30,000 ರೂಪಾಯಿ ತಗೊಂಡ ಮೇಲೆ 30,000 ರೂಪಾಯಿ ಲೆಸ್ ಮಾಡಿದ ಮ್ಯಾಗೆ ಉಳಿದ ಎಷ್ಟು ರೂಪಾಯಿ? 10,000. ಇದೇನಾಗುತ್ತೆ? ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಟೆಲ್ ಮಿ ಅಫ್ನಾನ್, ಅಫ್ನೈನ್ ತಾಸ್, बोल बेटा, बोलना. डाउट? ताज डाउट है तो हैंड रेज करेगा, ठीक है? डरने का नहीं है, डाउट है तो पूछो, मैं चिल्लाता नहीं. नेक्स्ट नेक्स्ट ಏನು ಸರ್? ಈಗ ಇದಾಯ್ತಾ? ಎಸ್ ಆಯ್ತು ಸರ್. ಈಗ ನೆಕ್ಸ್ಟ್ ಏನು? ಈಗ ಒಂದು ಮಾತು ಕೇಳಲೆ, ಒಂದು ಮಾತು ನೋಡ್ರಲೆ. ಏನಪ್ಪಾ ಅಂದ್ರೆ SGST ಇದೆಯಾ? ಎಸ್ SGST ಇದೆ. ಸೊ ಬಚ್ಚೋ SGST ಎಷ್ಟಿದೆ? ಇದೊಂದು ಬ್ಯಾಲೆನ್ಸ್ ಆಯ್ತು. ಈಗ ಬ್ಯಾಲೆನ್ಸ್ SGST ಇದು 1,20,000 ಇದೆ. ಹೇಳ್ರಿಪ್ಪ, 1,20,000. ಎಸ್ ಆರ್ ನೋ? ಎಸ್ ಆರ್ ನೋ ಬಚ್ಚೋ? 1,20,000 ಇದೆಯಾ? ಎಸ್ ಇದೆ ಸರ್. ಏನ್ ಮಾಡಬೇಕು? ಏನಿಲ್ಲ, ಸ್ವಲ್ಪ ಕೇಳಲೆ. ಇಲ್ಲಿ 1,20,000 ರೂಪಾಯಿ ನಾವು ಪೇ ಮಾಡಬೇಕಾಗಿತ್ತು. ಆಲ್ರೆಡಿ ನಮ್ದು ಜಮಾ ಎಷ್ಟಿದೆ? ಇಲ್ಲಿ ಜಮಾ ಎಷ್ಟಿದೆ? ಜಮಾ ಇದೆ 80,000 ರೂಪಾಯಿ. ಈಗ 1,20,000 ರೂಪಾಯಿದಾಗ 80,000 ರೂಪಾಯಿ ಜಮಾ ಮಾಡಿದ್ವಿ ನಾವು, ಕರೆಕ್ಟ್? ಎಸ್ ಆರ್ ನೋ? ಎಸ್ ಆರ್ ನೋ? ಸೊ ಏನ್ ಮಾಡ್ಬೇಕು ಸರ್? ಸೆಟ್ ಆಫ್ ಮಾಡ್ಕೊಡ್ರಿ. ಅಂದ್ರೆ ಯುಟಿಲೈಸ್ ಇಟ್, ರೈಟ್? ಎಸ್ ಆರ್ ನೋ ಬಚ್ಚಾ? ಬ್ಯಾಲೆನ್ಸ್ balance of input, okay, balance of SGST payable. ಇದರಲ್ಲಿ ಲೆಸ್ ಮಾಡ್ಬೇಕು ಸರ್. ಏನದು? ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಆನ್ SGST. ಸರ್ ಎಸ್ ನೋಡ್ರಿ, ಏನು SGST ಇದೆಲ್ಲ, that we have to adjust here. What is that ಬಚ್ಚಾ? How much is that? ಕೇಳ್ರಿ ನೋಡ್ರಿ, ವೆರಿ ಸಿಂಪಲ್ ಇದೆ. 80,000 ರೂಪಾಯಿ ನಾವು ಮಾಡ್ತಾ ಇದೀವಿ, ಅಡ್ಜಸ್ಟ್ ಮಾಡ್ತಾ ಇದೀವಿ. ಸೊ ನೆಕ್ಸ್ಟ್ ಏನ್ ಸರ್? ಈಗ ಏನಿಲ್ಲ, ವೆರಿ ಸಿಂಪಲ್. ರಿಮೈನಿಂಗ್ ಅಮೌಂಟ್ ನಾವು GST ಕಟ್ಟಬೇಕಾಗತ್ತೆ. ಬ್ಯಾಲೆನ್ಸ್ ಪೇಬಲ್ ಸರ್. ಮತ್ತೆ CGST ಇತ್ತಲ್ಲ, CGST ನಾವು ಅಡ್ಜಸ್ಟ್ ಮಾಡಕ್ ಬರಂಗಿಲ್ಲ, ನೆನಪಿಟ್ಕೊಡ್ರಿ. GST ಕೆನಾಟ್ ಅಡ್ಜಸ್ಟ್, ರೈಟ್? ಲಾಸ್ಟ್ ಕ್ಲಾಸ್ ದಲ್ಲಿ ಹೇಳಿದೆ ನಿಮಗೆ, ಐ ಹ್ಯಾವ್ ಟೋಲ್ಡ್ ಯು. ಇಲ್ಲ ಆಯ್ತು, ಇದೇನಾಗುತ್ತೆ? 40
Understood, my dear lovely awesome student. प्रवीण, समृद्धि, पवित्रा, अपनाइन, अजर, समझ में आया? अंडरस्टूड आದ್ರೆ yes ಅಂತ ಬರೀರಿ ಪೈಲ್ರು. yes sir ಅಂತ. अंडरस्टूड बच्चों? easy peasy, right? बच्चों, we have today I want to solve maximum question. ಸ್ವಲ್ಪ ಕೇಳ್ರಿ, ಪೇಷನ್ಸ್ ಇರಲಿ, ರೈಟ್? ಡೌಟ್ ಇದ್ರೆ ಕೇಳ್ರಿ, ಐ ಲವ್ ಟು ಆನ್ಸರ್ ಯುವರ್ ಡೌಟ್ಸ್. ಹ್ಯಾವ್ ಎನಿ ಡೌಟ್ ಪ್ಲೀಸ್ ಆಸ್ಕ್ ಮೀ. ನಾಚ್ಕೊಳಕ್ ಹೋಗ್ಬೇಡ್ರಿ, ರೈಟ್? ಸೊ ದ್ಯಾಟ್ ವಿ ಕ್ಯಾನ್ ಕಂಪ್ಲೀಟ್. ನೋಡಿ ಹೆಂಗಿದೆ ಅಂದ್ರೆ ಟೂ ವೇ ಕಮ್ಯುನಿಕೇಶನ್. ಯು ಕ್ಯಾನ್ ಟಾಕ್ ಟು ಮೀ, ಯು ಕ್ಯಾನ್ ಆಸ್ಕ್ ಮೀ ಡೌಟ್ಸ್, ಯು ಕ್ಯಾನ್ ಕ್ಲಾರಿಫೈ ಯುವರ್. ಓಕೆನಾ? ಓಕೆ. ಸೊ ಮೋಹನ್ ಇದಾನೆ. ಎಸ್, ಮೋಹನ್ ಇಂಜಿನಿಯರಿಂಗ್ ಆರ್ ಮ್ಯಾನುಫ್ಯಾಕ್ಚರರ್ ಆಫ್ ಮೋಟರ್ ವೆಹಿಕಲ್. ಇಟ್ ಇಸ್ ಲೈಬಲ್ ಫಾರ್ 12% GST ಇದೆ. GST ಎಷ್ಟಿದೆ? 12% ಇದೆ. ಟೋಟಲ್ ಟರ್ನ್ ಓವರ್ ವಿದಿನ್ ದ ಸ್ಟೇಟ್ಸ್. ವಿದಿನ್ ದ ಸ್ಟೇಟ್ ಏನ್ರಿ ಸರ್? ಇದು ಇಂಟರಾ ಸ್ಟೇಟ್ ಆಗುತ್ತೆ. ಎಕ್ಸ್ಪೋರ್ಟ್ ಸೇಲ್ 6,50,000 ಇದೆ. ಎಕ್ಸ್ಪೋರ್ಟ್ ಸೇಲ್ 6,50 ಏನಾಗುತ್ತೆ? ಅದು GST ಆಗುತ್ತೆ. ಎಕ್ಸ್ಪೋರ್ಟ್ ಮ್ಯಾಗ ಟ್ಯಾಕ್ಸ್ ಬರಂಗಿಲ್ಲ, ಇಂಪೋರ್ಟ್ ಮ್ಯಾಗ ಅಷ್ಟೇ ಬರ್ತೈತಿ. ಎಕ್ಸ್ಪೋರ್ಟ್ ಮ್ಯಾಗ ಟ್ಯಾಕ್ಸ್ ಬರಂಗಿಲ್ಲಪ್ಪ. ಸೊ GST ಬರಂಗಿಲ್ಲ. ಹೀಸ್ ಪರ್ಚೇಸ್ ಆಫ್ ರಾ ಮಟೀರಿಯಲ್ ಅಮೌಂಟ್ ರುಪೀಸ್. ಪರ್ಚೇಸ್ ಎಷ್ಟಿದೆ? ಅಲ್ಲಿ 70 lakh ಇದೆ. ಇಲ್ಲಿ 35 ಇಲ್ಲ, 3 crore 50 lakh ಇದೆ. ಆನ್ ವಿಚ್ GST ಪೇ 12%. ಈಸ್ ರಾ ಮಟೀರಿಯಲ್ ಯೂಸ್ ಫಾರ್ ಪ್ರೊಡಕ್ಷನ್, ಕ್ಯಾಲ್ಕುಲೇಟ್ GST ಪೇಬಲ್. ವೆರಿ ಸಿಂಪಲ್ ಇದೆ ಬಚ್ಚೋ. ಇಂಟರಾ ಸ್ಟೇಟ್ ಇದೆ. ಅದು ಏನಿದೆ? ಇಂಟ್ರಾ ಸ್ಟೇಟ್ ಇದೆ. ಹಾಗಿದ್ದರೆ GST ಎಷ್ಟು ಕಟ್ಟಬೇಕಾಗುತ್ತೆ? ನೋಡಿ, ಇಲ್ಲೇ ಪರ್ಚೇಸು ಮಾಡಿದಾನೆ, ಸೇಲು ಆಗಿದೆ. ಫಾರ್ ದಿಸ್ ಪರ್ಚೇಸ್ ಅಂಡ್ ಸೇಲ್ ಬೋತ್ ಆಗಿತ್ತಲ್ಲ. ಸೊ ಅಂತ ಕೇಸ್ದಲ್ಲಿ, ಇನ್ ದಟ್ ಕೇಸ್ ಮೈ ಡಿಯರ್ ಲವ್ಲಿ ಸ್ಟೂಡೆಂಟ್, ಕ್ಯಾಲ್ಕುಲೇಷನ್ ಆಫ್ GST ಪೇಬಲ್ ಪರ್ಟಿಕ್ಯುಲರ್ಸ್. ಈಗ ಇಂಟರಾ ಸ್ಟೇಟ್ಸ್ ಇದೆ, ಏನಾಗುತ್ತೆ? GST ಆಗುತ್ತೆ, ಆಮೇಲೆ GST ಆಗುತ್ತೆ. ಹೌದು ಇಲ್ಲ? ಎಸ್ ಆರ್ ನೋ? ಎಸ್ ಆರ್ ನೋ? ಸೊ ಫಸ್ಟ್ ಹೇಳ್ರಿಪ್ಪ, ಈಗ GST ಪೇಬಲ್, GST ಕೊಡಬೇಕಾಗಿದ್ದು ಎಷ್ಟು ಸರ್? ವೆರಿ ಸಿಂಪಲ್ ಬಚ್ಚೋ. ಅವನು ಟರ್ನ್ ಓವರ್ ಆಗಿದೆ 3 lakh, ಸಾರಿ, crore 50 lakh, 2 3 4 5 ಇಂಟು ವಾಟ್ ಇಸ್ ಪರ್ಸೆಂಟೇಜ್ ಬಚ್ಚ? 6% ಆಗುತ್ತದು. ಹೌದಿಲ್ಲ? 6% ಅಂದರೆ 6% GST, 6% ಇದಾಗುತ್ತೆ. ದಟ್ ಮೀನ್ಸ್ ವಾಟ್ ಆಗ್ತಾ ಇದೆ? ಮೈ ಡಿಯರ್ ಸ್ಟೂಡೆಂಟ್, ದಿಸ್ ಇಸ್ ಗೋಯಿಂಗ್ ಟು ಬಿ 2,10,000. ಆಕ್ಚುಲಿ ಇಲ್ಲೇ 1 0 ಹೆಸರಿಗೆ ಹಚ್ಚಿಬಿಡಿ ನಾನು. 10,000. ಎಕ್ಸ್ಪೋರ್ಟ್ ಮೇಲೆ ಬರಂಗಿಲ್ಲ GST ಅಪ್ಲಿಕೇಬಲ್. ಹೈ ರೆಡ್ಡೀಸ್, export does not constitute any GST. Export supply at 0%. Right? ಈಗ ಏನ್ ಸರ್? ಈಗ ನೋಡಿ, ಈಗ ಇಲ್ಲೇ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಮಾಡ್ಬೇಕಲ್ಲ ನಾವು. ನೋಡಿ, ಇದು ಸೇಲ್ ಮ್ಯಾಗ ಆಯ್ತು, ಪರ್ಚೇಸ್ ಮ್ಯಾಗ ಲೆಸ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಆನ್ purchase of raw material. ಎಷ್ಟಿದೆ ಸರ್? ಅದು 70 lakh ಇದೆ. ಬಚ್ಚೋ 70 lakh ಇದೆ. 70 lakh ಇದ್ದು 12% is going to be 8 lakh. ಸೊ 6% ಮಾಡ್ಕೊಬೇಡ್ರಿ. 12% ಇದೆಲ್ಲ, ಮೇಕ್ ಅ 6%. 4,20,000. 4,20,000 ಆಗಿದೆಯಾ? ಮೈ ಡಿಯರ್ ಲವ್ಲಿ ಆಸಮ್ ಸ್ಟೂಡೆಂಟ್, ಹಾಗಿದ್ರೆ ಸರ್ GST ಪೇ ಮಾಡಬೇಕಿಲ್ಲ? ಇಲ್ಲ. ಬ್ಯಾಲೆನ್ಸ್ ಆಫ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್, ರೈಟ್, ಕ್ಯಾರಿ ಫಾರ್ವರ್ಡ್ ಇಟ್ ಟು ನೆಕ್ಸ್ಟ್ ಮಂತ್. ಮೈನಸ್ ಮಾಡಿ ಪದಾಗೋದು 2,10,000 ಅಲ್ಲಿ 4,20,000 ಮೈನಸ್ ಮಾಡಿದ್ರೆ
2,10,000 ಏನಾಗುತ್ತೆ, ಇದು ಕ್ಯಾರಿಡ್ ಫಾರ್ವರ್ಡ್ ಆಗುತ್ತೆ. ಅರ್ಥ ಆಗಿದೆಯಾ? ಅರ್ಥ ಆಗಿದೆ ಬಚ್ಚು? ಬೇಗ 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 ಹೇಳ್ರಿಪ್ಪ. ನೆಟ್ GST payable is ಆಗುತ್ತೆ ಇದು. ಅಂಡರ್ಸ್ಟೂಡ್ ಬಚ್ಚು? ಮುಂದೋಗೋಣ. ಪ್ರಾಬ್ಲಮ್ 2 ಆಯಿತು. ನೆಕ್ಸ್ಟ್ ನಡಿಪ ಬೇಗ. ಬಚ್ಚು ಟ್ರೈ ಟು ಸಾಲ್ವ್ ದಿಸ್ ನಾ. ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀರಾ? ಬೇಗ ಬೇಗ ಆಗಲಿ, ಕೇಳಲಿ. ಆನ್ ಆಗಸ್ಟ್ 2010-22 state zero chemical goods of taxable value of supply ಎಷ್ಟಪ್ಪ ಇದು? taxable value 26,80,000. on August 15, 2022 it supplied goods worth 5 lakh to Jute Limited Bangalore. ಸೇಲ್ ಮಾಡತ್ತಾ ಇದಾರದು, ಸೇಲ್ ಆಗ್ತಾ ಇದೆ ಹೌದಿಲ್ಲ? ಒಂದಂತೂ 26,80,000 ಆಗ್ತಾ ಇದೆ. ಆಮೇಲೆ ಆನ್ ಆಗಸ್ಟ್ 15 ಇಟ್ ಸಪ್ಲೈಡ್ ಗೂಡ್ಸ್ ವರ್ತ್ 5 lakh to Jute Limited by Bangalore. GST 18% ಇದೆ. GST ಎಷ್ಟರಲ್ಲಿ? 18% ಆಗುತ್ತೆ. ಈಗ ಒಂದು ಕೇಳಲೆ, ಒಂದು 26,80,000 ಏನಪ್ಪ ಇದು? ದ್ಯಾಟ್ ಈಸ್ ಆಗುತ್ತೆ. ಡೆಫಿನೆಟ್ಲಿ ವಿಲ್ ಸಾಲ್ವ್ ದಟ್ ನೌ. ಸ್ವಲ್ಪ ಕೇಳಿ, ಮಜಾ ಇದೆ, ವೆರಿ ಇಂಟ್ರೆಸ್ಟಿಂಗ್. ಆಮೇಲೆ ಏನು ಸರ್, ಈಗ ಫಾಲೋವಿಂಗ್ ಬ್ಯಾಲೆನ್ಸ್ ಆಫ್ ಈ ಕಾರ್ಡ್ ಅಂದರೆ ITC ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ನೋಡಲ್ಲ ಎಷ್ಟಿದೆ? 92,000 ಇದೆ. IGST 5,000 CGST ಇದೆ. SGST 9 lakh rupees ಇದೆ. ಜಮಾ ಇದೆಯೋ ನಾವು ಅಕೌಂಟ್ದಾಗ? ಇರಲಿಲ್ಲ, ಒಳ್ಳೇದಾಯಿತು. ಸೊ ಈಗ ಆನ್ ಆಗಸ್ಟ್ 19 Zero Limited ಪರ್ಚೇಸ್ ಹೊಂಡಾ ಸಿಟಿ ಕಾರ್ ಫಾರ್ ಈಸ್ ಆಫೀಸ್ ಪರ್ಪಸ್. ಆಫೀಸ್ ಪರ್ಪಸ್ಗೆ ಕಾರ್ ತೊಗೊಂಡಾನೆ. GST ಪೇಡ್ ಈಸ್ ನಾಟ್ ಇನ್ಕ್ಲೂಡೆಡ್ ಇನ್ ದ ಅಬೌವ್. ಇದು ಏನು GST ಪೇ ಮಾಡಲ್ಲ, ಇದ್ರಾಗ ಕುಡಿಲ್ಲ ಅಂತ ಹೇಳ್ತದ ನಾವು. ಸೊ CGST 1,68,000, SGST 1,68,000. Find out the GST supply of the goods. Prepare the statement showing utilization of input tax credit. ಈಗ ಫಸ್ಟ್ ಏನು ಮಾಡ್ಬೇಕು ಸರ್? ಈಗ ಫಸ್ಟ್ ನಾವು ಕೇಳ್ರಿ, ಟ್ಯಾಕ್ಸೇಬಲ್ ವ್ಯಾಲ್ಯೂ ಆಫ್ ದಿ ಸಪ್ಲೈ ತಗೋಬೇಕಾಗುತ್ತೆ, ಹೌದು ಇಲ್ಲ? ಸೊ ಬಚ್ಚು ತಗೊಳ್ಳಿ. ಫಸ್ಟ್ ಏನಪ್ಪ ಇದು? ಕ್ಯಾಲ್ಕುಲೇಷನ್ ಆಫ್ taxable value of supply and ಯಾವುದು? GST. outward supply of the goods, right? ಈಗ ನೋಡ್ರಿ, ಒಂದಿದೆ 26,80,000, ಇನ್ನೊಂದಿದೆ 5 lakh. ಸೊ ಜಿಂಕ್ ಲಿಮಿಟೆಡ್ ಮತ್ತೆ ಜೂಟ್ ಲಿಮಿಟೆಡ್ ಸರ್ ಏನು ಇದಾಗ್ತಾ ಇದೆ? ಇಂಟರಾ ಸ್ಟೇಟ್, ಇದಾಗ್ತಾ ಇದೆ ಇಂಟರ್ ಸ್ಟೇಟ್, ಹೌದಲ್ರಿಪ್ಪ? ಚೆನ್ನೈದಾವ ತಮಿಳ್ನಾಡ್ದಾಗ ಎಕ್ಸಾಮ್ ಯಾವಾಗ ಐತ್ರಿಪ್ಪ? ರೋಮನ್, ಸಮಾಧಾನ ಮಾಡಪ್ಪ. ಎಕ್ಸಾಮ್ ಜೊತೆ ಚಿಂತೆ ಬೇಡ, ಅಭ್ಯಾಸ ಮ್ಯಾಗೆ ಫೋಕಸ್ ಮಾಡಿ. ಸ್ವಲ್ಪ ಚಿಂತೆ ಎದ್ರ ಮಾಡ್ಬೇಕು ಮಾಡಂಗಿಲ್ಲ ನೀವು. ಬರೀ ಎಕ್ಸಾಮ್ ಅಂತ ಸಾಯ್ತೀರಾ. ಎಕ್ಸಾಮ್ ಬಂದ್ಮ್ಯಾಗ ಆಮೇಲೆ ಏನು ಮಾಡ್ತೀರಿ ನೀವು? ಸರಿಯಲ್ಲ, ಅದು ಸರಿಯಾಗಿ ಕಲ್ಕೊಂಡು ಉದ್ಧಾರ ಆಗ್ರಿ ಇಪ್ಪತ್ತಾಗ. ಈಗ ಟ್ಯಾಕ್ಸೇಬಲ್ ವ್ಯಾಲ್ಯೂ ಆಫ್ ಸಪ್ಲೈ ಪೈಲೆ 26,80,000 ಇದೆ, ರೈಟ್? ಇಂಟರ್ಸ್ಟೇಟ್ ಎಷ್ಟಿದೆ ಪೈಲೆ? ಇಂಟರ್ಸ್ಟೇಟ್ ಇದೆ 5 lakh. ಇದು GST ಕಲ್ತ್ರ ನಾಡಿನಿಂದ ಜೀವನ ಉದ್ಧಾರ ಆಗತ್ತೆ. ಇಲ್ಲ ಭಿಕ್ಷೆನೆ ಬೇಡ್ತೀರಿ ನೀವು, ಜಾಬ್ ಕೊಡ್ರಿ, ಕೆಲಸ ಕೊಡ್ರಿ ಅಂತ.
ನೋಡಿ ನಾಲೆಜ್ ಇಟ್ಕೊಂಡು ನೀವು ಉದ್ಧಾರ ಆದರೆ ಡೆಫಿನೆಟ್ಲಿ ಜೀವನದಾಗ ಹೌದಪ್ಪ ಬಾರೋ ಕೆಲಸ ಮಾಡಬಾ ಅಂತ ಬೆನ್ನತ್ತಾರೆ ನಿಮಗೆ. ಇಲ್ಲ ಅಂತ ನೋಡ್ರಿ ಮತ್ತೆ ಸರಿ ಅಲ್ತಂಗಲ್ಲ ಜೀವನ. ಅದು ಪ್ರಪಂಚ ಎಲ್ಲ ಚೀತು ಅಂತೈತಿ. ಎಕ್ಸಾಮ್ ಅಂತ ಸಾಯಕ್ಕೆ ಹೋಗ್ಬೇಡ್ರಿ. ಎಕ್ಸಾಮ್ ಬಂದ ಬರ್ತೈತಿ. ಎಕ್ಸಾಮ್ ಪಾಸ್ ಆಗೋಣ, ರೈಟ್. ಈಗ ನೋಡ್ರಿ ಬಚ್ಚೋ ಆಡ್ IGST ಎದ್ರ ಮ್ಯಾಗ ಸರ್? ಇಂಟ್ರೆಸ್ಟ್ ಸಪ್ಲೈ ಮ್ಯಾಗೆ. ಎಷ್ಟು ಪರ್ಸೆಂಟ್ IGST ಬಚ್ಚೋ? 18% ಆಗುತ್ತೆ. IGST ಎಷ್ಟಾಗುತ್ತೆ? 18% ಇದೆ. ಎಕ್ಸಾಮ್ ಅಂತ ಸಾಯ್ತಾವ ಹಂಗ. 5 ಲಕ್ಷ ಮೇಲೆ 18% ಎಷ್ಟಾಗುತ್ತೆ? ದ್ಯಾಟ್ ಈಸ್ 90,000 ಆಯಿತು. ಬಿಕಾಸ್ ಅದು IGST ಇಂಟ್ರೆಸ್ಟ್ ಇದೆ, ರೈಟ್. ಹಾಗಿದ್ರೆ ಏನು ಸರ್ ಈಗ ನೋಡಪ್ಪ ಇಂಟರಾ ಸ್ಟೇಟ್ ಮ್ಯಾಗೆ CGST ಮತ್ತೆ SGST ಹೆಸರಿಗೆ ಅಷ್ಟ ಡಿಗ್ರಿ ಮಾಡ್ಕೊಂಡು ಕುಂದ್ರವ್ರಿ ನೀವು. 26,80,000 ಬಿಡ್ತೇನೆ. ಅವ್ರು ಟೈಮ್ ಟೇಬಲ್ ಬಿಡ್ತಾರ ಅವ್ರು. ಈಗ ಎಕ್ಸಾಮ್ಸ್ ಇದೆ, ಮೋಸ್ಟ್ ಪ್ರಾಬ್ಲಿ ನೆಕ್ಸ್ಟ್ ಮಂತ್ ಇದೆ. ಈಗ ಕೇಳ್ರಿಪ್ಪ ಇಲ್ಲೇ 18% GST ಇದ್ರೆ ಹಾಫ್ ಮಾಡಬೇಕಲ್ಲ. 18% GST ಹಾಫ್ 9%, 2,68,000 9%. ಓಕೆನಾ? ಸೊ ಏನಾಗತ್ತಿರೋದು 2,41,200. ಎದಕ್ರಿ ಸರ್? ನೋಡಪ್ಪ ಅದು ಇಂಟರಾ ಸ್ಟೇಟ್ಸ್ ಇದೆ. ಇದು ಕೂಡ ಅಷ್ಟೇ 2,41,200. ಸೊ ಟೋಟಲ್ ತಗೋರಿಪ್ಪ ಇಲ್ಲಿ 26,80,000 ಪ್ಲಸ್ 2,41,200 ಪ್ಲಸ್ 2,41,000 ಆಗುತ್ತೆ. ಇದಾಗ್ತಾ ಇದೆ ಬಚ್ಚೋ 31,04,00,400. ಇದಾಗ್ತಾ ಇದೆ 5,90,000. ಇಲ್ಲಿ ತನಕ ಅರ್ಥ ಆಗಿದೆಯಾ? ಇಲ್ಲಿ ತನಕ ಅರ್ಥ ಆಗೈತಿಲ್ಲ ಎಲ್ಲರಿಗೆ? ಬೇಗ 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 ಹೇಳ್ರಿಪ್ಪ. ಎಸ್ ಆರ್ ನೋ? ಅರ್ಥ ಆಗಿದೆಯಾ? ಸೊ ಸರ್ ಏನೀಗ ಆಫ್ ಯುಟಿಲೈಸೇಷನ್ ಆಫ್ GST ಬರ್ಕೊಡ್ರಿ. ಸ್ಟೇಟ್ಮೆಂಟ್ ಆಫ್ ಯುಟಿಲೈಸೇಷನ್ ಆಫ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂಡ್ GST ಪೇಯಬಲ್ ಫಾರ್ ಮಂತ್ ಇತ್ತು. ಪರ್ಟಿಕ್ಯುಲರ್ಸ್ IGST, GST ಮತ್ತೆ SGST. ಕರೆಕ್ಟ್ ಹೌದಲ್ರಿ? ಟೈಮ್ ಟೇಬಲ್ ಹೌದಾ ನಾರಾಯಣ? ಹೌದಾ? ಚೆಕ್ ಮಾಡ್ತಾಡಿಪ್ಪ ನಾನು. ಚೆಕ್ ಮಾಡ್ತೀನಿ. ಹಾಗಿದ್ರೆ GST ಆನ್ ಔಟ್ವರ್ಡ್ ಸಪ್ಲೈ GST ಎಷ್ಟಾಗತ್ತಪ್ಪ ಇಲ್ಲಿ? IGST ಅಂತೂ 90,000 ರೂಪಾಯಿ ಆಯಿತು. ಕರೆಕ್ಟ್. ಆಮೇಲೆ CGST 2,41,200 ಆಯಿತು. 2,41,200, ರೈಟ್. ಇದ್ರಾಗ ಏನು ಮಾಡ್ಬೇಕು ಸರ್? ಲೆಸ್ ಮಾಡಪ್ಪ. ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಎಷ್ಟಿದೆ ಸ್ವಲ್ಪ ಕೊಟ್ಟ ನೋಡಲಿ. ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಎಷ್ಟಿದೆ ಇಲ್ಲಿ? 97,000 ರೂಪಾಯಿ ಇದೆ, 5,000 ರೂಪಾಯಿ ಇದೆ, 9 ಲಕ್ಷ ರೂಪಾಯಿ ಇದೆ. ಸೊ ಫಸ್ಟ್ ಏನು ಮಾಡ್ಬೇಕು ಸರ್? ಈಗ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಆನ್ IGST 90,000 ಇದಾಯಿತು. ಸೊ ಟೋಟಲ್ ಎಷ್ಟಿದೆ ರೂಪಾಯಿ ಇಲ್ಲಿ? 92 ಇತ್ತು. ಮೈನಸ್ 90,000 ಅಂದರೆ 2,000 ಹೋಗುತ್ತೆ. ಎದ್ರಾಗ ಸರ್? CGST ದಾಗ. ಬಿಕಾಸ್ ಎನಿವೇ ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗುತ್ತದು. ಓಕೆನಾ ಬಚ್ಚೋ? ಸೊ ಬಚ್ಚೋ ಬ್ಯಾಲೆನ್ಸ್ ಇದಂತೂ ನಿಲ್ ಆಯಿತು. ಎಷ್ಟಾಗುತ್ತೆ ನೋಡಿ? 2,39,200 ಆಗುತ್ತೆ. 2,41,200 ಆಗುತ್ತೆ. ಓಕೆ. ಲೆಸ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಆಫ್ GST ಸರ್ ಎಷ್ಟಿದೆ ನೋಡಪ್ಪ ಇಲ್ಲಿ? ಆಯ್ತು ನೋಡ್ರಿ. ಎಷ್ಟಿದೆ? 5,000 ಇದೆ. 5,000 ಇದೆ. ಆಯಿತು. ಎಷ್ಟಾಗುತ್ತೆ ಬ್ಯಾಲೆನ್ಸ್?
2,34,200. So 2,41,200. Right? Right, bacha? So balance payable through ಕ್ಯಾಶ್ ರಿಜಿಸ್ಟರ್ ಎಷ್ಟಿದೆ? ಒಂದು ನಿಮಿಷ ಇಲ್ಲಿ ಕೇಳಿ. ಎಸ್ ಸಿ ಜಿ ಎಸ್ ಟಿ ಎಷ್ಟಿದೆ? ಎಸ್ ಜಿ ಎಸ್ ಟಿ 9 ಲಕ್ಷ ರೂಪಾಯಿ ನೋಡಲಿ. ಎಸ್ ಜಿ ಎಸ್ ಟಿ ಎಷ್ಟು? ಒಂದು ನಿಮಿಷ. ಲೆಸ್ ಟ್ಯಾಕ್ಸ್ ರೇಟ್ ಆಫ್ ಎಸ್ ಜಿ ಎಸ್ ಟಿ 2,41,200. ಕರೆಕ್ಟ್. ಹಾಗಿದ್ದರೆ ಜಿ ಎಸ್ ಟಿ ಅಂತೂ ಪೇಬಲ್ ಎಷ್ಟಾಗ್ತದೆ? ಪೇಬಲ್ ಇದೊಂದು ನಿಲ್ ಆಯಿತು. ಇದು 2,34,200 ಆಯಿತು. ಇದು ಕೂಡ ಏನಾಗುತ್ತೆ? ನಿಲ್ ಆಗುತ್ತೆ. ಬಿಕಾಸ್ ನೋಡ್ರಿ, ಈಗ 2,39,000ದಾಗ 5,000 ಲೆಸ್ ಮಾಡಿದ ಮ್ಯಾಗೆ ಉಳಿದ ಎಷ್ಟು ರೂಪಾಯಿ? ಇಷ್ಟು ಉಳಿತು. ಒಂದು ಪೇ ಮಾಡಬೇಕಾಗತ್ತೆ ನಾವು. ಹಾಂ, ಎಸ್ ಜಿ ಎಸ್ ಟಿ 9 ಲಕ್ಷ ರೂಪಾಯಿ ಇದೆ. ಸೊ ಈಗ ನಾವು ಇಷ್ಟು ಅಡ್ಜಸ್ಟ್ ಮಾಡ್ತಾ ಇದ್ದೀವಿ. ಬ್ಯಾಲೆನ್ಸ್ ಆಫ್ ಇನ್ಪುಟ್ ಟ್ಯಾಕ್ಸ್ ರೈಟ್ ಮುಂದಿನಕ್ಕೆ ನಾವು ಕ್ಯಾರಿ ಫಾರ್ಮ್ ಮಾಡ್ಬೋದಲ್ಲ? ಎಸ್ ಮಾಡ್ಬೋದು. ರೈಟ್. ಬ್ಯಾಲೆನ್ಸ್ ಆಫ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅವೈಲೇಬಲ್ ಆಗತ್ತೆ ನೋಡ್ರಿ ಬಚ್ಚು. 9 ಲಕ್ಷ ರೂಪಾಯಿ ಇತ್ತು. 9 ಲಕ್ಷ ರೂಪಾಯಿ 2,41,200 ಅಂದ್ರೆ ಕೇಳ್ರಿಪ್ಪ. ಇಲ್ಲಿ ಏನಿಲ್ಲ, ಇಲ್ಲಿ 9 ಲಕ್ಷ ರೂಪಾಯಿ ಇತ್ತಲ್ಲ, 9 ಲಕ್ಷ ರೂಪಾಯಿ ಇತ್ತು. 9 ಲಕ್ಷ ರೂಪಾಯಿದಾಗ ನಾವೇನು ಮಾಡಿದ್ವಿ? 2,41,200 ಯುಟಿಲೈಸ್ ಮಾಡಿದ್ವಿ. ಗೊತ್ತಿರೋದು ದಟ್ ಈಸ್ ಮತ್ ಕಾರ್ ಸರ್ ನೋಡಪ್ಪ, ಕಾರಿದ್ದು ಜಿ ಎಸ್ ಟಿ ಬರಂಗಿಲ್ಲ. ಕೆನಾಟ್ ಕ್ಲೇಮ್ ಇಟ್. ಅರ್ಥ ಆಗಿದೆಯಾ? ನಾರಾಯಣ, ಅಜರ್, ಅಂಜಲಿ ಹೇಳಮ್ಮ ಬೇಗ ಬೇಗ. ನೋ ಡೌಟ್. ಡೌಟ್ ಹೋಗೋಣ. ಸೊ ಗೈಸ್, ನಾಳೆ ಒಂದು ದಿವಸ ತಗೊಂಡು ಐ ಜಸ್ಟ್ ವಾಂಟ್ ಟು ಫಿನಿಶ್ ದಿಸ್ ಚಾಪ್ಟರ್ ನಾವು. ಇದಕ್ಕಂದ್ರೆ ಏನಾಗುತ್ತೆ, ಈಗ ಎಕ್ಸಾಮ್ ಟೈಮ್ ಟೇಬಲ್ ಬಿಟ್ರೆ ಅಂದ್ರೆ ಮತ್ತೆ ಸಮಸ್ಯೆ ಆಗುತ್ತೆ. ಎಕ್ಸಾಮ್ ಟೈಮ್ ಟೇಬಲ್ ನಿಮ್ಮ ಹತ್ರ ಇದ್ರೆ ಲಗು ಕಳಿಸ್ರಿ ನನಗೆ. ಸೊ ಈಗ 6 ನೆಕ್ಸ್ಟ್ ಕ್ಲಾಸ್ ತಗೋತೀನಿ. ಈಗ ನಾಳೆ ಒಂದು ದಿವಸ ತಗೋತೀನಿ ಬಿಕಾಸ್ ಐ ಹ್ಯಾವ್ ಸಾಲ್ವ್ಡ್ ಅರೌಂಡ್ ಎಷ್ಟಪ್ಪ 1 2 3 ಈ ಕ್ವಶನ್ ಸಾಲ್ವ್ ಮಾಡಿದ್ದೀವಿ. ನಾಳೆ ಇದು 1 ಅವರ್ ಕ್ಲಾಸ್ ತಗೋತೀನಿ ನಾನು. 1 ಅವರ್ ಕ್ಲಾಸ್ ತಗೊಂಡು ಮೋಸ್ಟ್ ವಾಲಿ ಫಿನಿಶ್ ಮಾಡಿ ಇನ್ಪುಟ್ ಟ್ಯಾಕ್ಸ್ ರೈಟ್ ನಾಡಿಗೆ ಮುಗಿಸ್ತೀನಿ. ರೈಟ್ ಕಾನಾ? ಇವ್ಡಿ ಎಲ್ಲದ ಸಿ ಬಿ ಎಸ್ ಸಿ ನಾನ್ ಸಿ ಬಿ ಎಸ್ ಸಿ ಆಯಿತು. ಒಂದು ವಿಡಿಯೋ ಮಾಡ್ತೀನಿ. ಚಲೋ ಗೈಸ್, ಇನ್ಕಮ್ ಟ್ಯಾಕ್ಸ್ ಬರಿಪ್ಪ. ಈಗ ಇನ್ಕಮ್ ಫ್ರಮ್ ಬಿಸ್ನೆಸ್ ಮ್ಯಾಗಿಂದ ಕ್ವಶನ್ ತಗೊಡ್ತೀನಿ ಈಗ. ಆಲ್ ರೈಟ್. ಮತ್ತೆ ಯಾರೆಲ್ಲ ಯೂಟ್ಯೂಬ್ದಾಗ ನೋಡ್ತಾ ಇದ್ದೀರಿ, ಪ್ಲೀಸ್ ಲೈಕ್ ಮಾಡಿರಿ, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ, ಜಾಯಿನ್ ಆಗಿ ನಮ್ಮ ಕ್ಲಾಸಸ್ಗೆ. ಯಾಕಂದರೆ ಏನಿದೆ ನೋಡ್ರಿಪ್ಪ, ಈಗ ಜಿ ಎಸ್ ಟಿ ಅಷ್ಟೇ ಅಲ್ಲ, ಇನ್ಕಮ್ ಟ್ಯಾಕ್ಸ್ ಇದೆ, ಕಾಸ್ಟ್ ಅಕೌಂಟಿಂಗ್ ಇದೆ, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅದಾವೆ, ಭಾಳ ಅದಾವೆ. ಎಲ್ಲ ಕಲಿಬೇಕಂದ್ರೆ, ಪಾಸ್ ಆಗಬೇಕಂದ್ರೆ ಬರಬೇಕಾಗತ್ತಪ್ಪ, ಬೇರೆ ಆಪ್ಷನ್ಸ್ ಇಲ್ಲ. ಸೊ ಜಾಯಿನ್ ಆಗಿ ರಿಯೋ ಅಕಾಡೆಮಿಗೆ. ಡೆಫಿನೆಟ್ಲಿ ವಿಲ್ ಎನ್ಶೋರ್ ದ್ಯಾಟ್
get everything on ಆಟೋದಾಗ.